ನ್ಯೂಸ್ 42 ಕನ್ನಡ. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಕಾನೂನಂತೆ ಕಾನೂನು, ನಮ್ಮಂತೆ ಕಾನೂನು, ಸರ್ಕಾರವಂತ ಸರ್ಕಾರ, ನಮ್ಮಂತೆ ಸರ್ಕಾರ, ಸರ್ಕಾರವಂತ ಸರ್ಕಾರ, ನಮ್ಮಂತೆ ಸರ್ಕಾರ, ಸರ್ಕಾರಿ ಶಾಲೆಗಳಿಗೆ ಹೇಳಿ ಧಿಕ್ಕಾರ. ಇವತ್ತು ದಿನ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಖಾಸಗಿ ಶಾಲೆಗಳ ವಿರುದ್ಧ ಹಮ್ಮಿಕೊಳ್ಳಲಾಗಿತ್ತು. ಇವತ್ತೊಂದು ದಿನ ಕರ್ನಾಟಕದಲ್ಲಿ ನಾವೆಲ್ಲರೂ ಹುಟ್ಟಿ ಕನ್ನಡನೇ ಇಲ್ಲದಂತ ಪರಿಸ್ಥಿತಿ ಆಗ್ತಾ ಇದೆ. ಕನ್ನಡ ಭಾಷೆ ಇವತ್ತಿದೆ, ಆದರೆ ಇವತ್ತು ಎಷ್ಟು ಮಟ್ಟಿಗಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಬೆಂಗಳೂರಲ್ಲಿ ಎಷ್ಟು ಜನ ಕನ್ನಡ ಮಾತಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ 38% ಜನ ಅಂತ ಬಂದಿದೆ ರಿಸಲ್ಟ್, ನಿಮ್ಮೆಲ್ರಿಗೂ ಗೊತ್ತಿದೆ. ಆದರೆ ಇವತ್ತು ಖಾಸಗಿ ಶಾಲೆಗಳಲ್ಲಿ ಕನ್ನಡವನ್ನ ಬಳಸಬಾರ್ದು ಅಂತ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರಂತೆ, ಮತ್ತೆ ದಂಡವನ್ನ ವಿಧಿಸ್ತಾ ಇದ್ದಾರಂತೆ. ಇದು ಎಷ್ಟು ಸರಿ? ನಾವು ಯಾವ ವರ್ತಮಾನ ಕಾಲದಲ್ಲಿ ಇದ್ದೀವಿ? ನಾವು ಅಮೆರಿಕದಲ್ಲಿ ಇದ್ದೀವ, ಜಪಾನಲ್ಲಿ ಇದ್ದೀವ, ಎಲ್ಲಿದ್ದೀವಿ ನಾವು? ಅವ್ರಿಗೆಲ್ರಿಗೂ ಶಾಲೆ ನಡೆಸಲಿಕ್ಕೆ ಇಲ್ಲಿ ನೆಲ, ಜಲ, ಭಾಷೆ, ಇಲ್ಲಿ ನೀರು, ಇಲ್ಲಿನ ಫೀಸ್ ಬೇಕು. ಆದ್ರೆ ಅವ್ರಿಗೆ ಭಾಷೆ ಮಾತ್ರ ಇಂಗ್ಲಿಷು, ಹಿಂದಿ ಈ ತರನೇ ಬೇಕು. ಕನ್ನಡ ಬೇಡವಾ ಇವ್ರಿಗೆ ಯಾರಿಗೂ? ಮೊನ್ನೆ ಸುಮಾರು ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಮಾಡಿದ್ದಾರೆ ನಮ್ಮ ರಾಮನಗರ ಜಿಲ್ಲೆಯಾದ್ಯಂತ. ಒಂದು ಶಾಲೆಗಳಲ್ಲೂ ಸಹ ಕನ್ನಡ ನಾಮಫಲಕಗಳಾಗ್ಲಿ, ಬೋರ್ಡ್ಗಳಾಗ್ಲಿ, ಮತ್ತೆ ಅಲ್ಲಿನ ಚಲನಚಿತ್ರ ಗೀತೆಗಳಾಗ್ಬೋದು, ಯಾವುದ್ರಲ್ಲೂ ಕನ್ನಡವನ್ನ ಬಳಸ್ತಾ ಇಲ್ಲ. ಯಾಕೆ ಇಷ್ಟೊಂದು ಉಡಾಫೆ ಉತ್ತರವನ್ನ ನೀವೆಲ್ಲರೂ ತಗೋತಾ ಇದ್ದೀರ ನಿಲುವನ್ನ? ಈ ಕೂಡಲೇ ಖಾಸಗಿ ಶಾಲೆಗಳು ಇಂಗ್ಲಿಷ್ನ ಜೊತೆ ಕನ್ನಡವನ್ನ ಬಳಸಬೇಕು. ಬಳಸಲಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನಿಮ್ಗೆ ಯಾವ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ನಿಮ್ಮೆಲ್ರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ತಮ್ಮ ಶಾಲೆಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಹಾಕ್ಬೇಕಾಗ್ತದೆ. ಯಾಕೆಂದ್ರೆ ನೀವು ಮಕ್ಕಳುಗಳಿಗೆ ಇಂಗ್ಲಿಷ್ ಜೊತೆ ಕನ್ನಡವನ್ನ ಕಲಿಸ್ಲಿಕ್ಕೆ ಆದ್ಯತೆ ಕೊಡಬೇಕು. ಕನ್ನಡನೇ ಇಲ್ಲ ಅಂತ ಅಂದಾಗ ಮತ್ತೆ ಇಂಗ್ಲಿಷ್ನ ನೀವು ಕಲಿಸ್ಕೊಂಡು ಏನ್ ಮಾಡ್ತೀರಾ? ಒಂದು ಭಾಗವಾಗಿ ಮಾಡ್ಕೋಬೇಕಷ್ಟೇ ಇಂಗ್ಲಿಷ್ನ. ಇವತ್ತು ಕೇರಳ ರಾಜ್ಯದಲ್ಲಿ ನೀವು ನೋಡ್ಬೋದು, ಮಲಯಾಳಿನ ಅಲ್ಲಿನ ಮಾತೃಭಾಷೆಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಅಲ್ಲಿನ ರಾಜ್ಯ ಸರ್ಕಾರ ಹೇಳಿದೆ. ನಮ್ಮ ಸರ್ಕಾರಗಳು ಏನ್ ಮಾಡ್ತಿದೆ? ಇವತ್ತು ಕಣ್ಮುಚ್ಚಿ ಕುಳಿತಿದ್ಯಾ? ಕೇಂದ್ರ ಸರ್ಕಾರ ಹಿಂದಿ ಏರ್ತಾ ಇದೆ, ರಾಜ್ಯ ಸರ್ಕಾರ ಇಂಗ್ಲಿಷ್ ಏರ್ತಾ ಇದೆ. ಇವತ್ತು ಇಂಥ ಪರಿಸ್ಥಿತಿಗೆ ನಮ್ಮ ಕನ್ನಡ ತಲುಪ್ತಾ ಇದೆ. ದಯಮಾಡಿ ಯಾವುದೇ ರಾಜಕೀಯ ಪಕ್ಷಗಳಾಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, BJP ಆಗ್ಬೋದು, ಎಲ್ಲರೂ ಪಕ್ಷಗಳಿಗೂ ನಾವು ನೇರವಾಗಿ ಹೇಳ್ತಾ ಇದೀವಿ, ದಯಮಾಡಿ ಕನ್ನಡವನ್ನ ಉಳಿಸಿ. ವೋಟ್ ಬ್ಯಾಂಕ್ಗೋಸ್ಕರ ಬರೀ ಅನ್ಯ ಭಾಷೆಗಳನ್ನ ನೀವು ಬೆಳೆಸಕ್ ಹೋಗ್ಬೇಡಿ. ಇವತ್ತೇನಾದ್ರು ಕನ್ನಡ ಉಳಿಬೇಕು ಅಂತಂದ್ರೆ ಹೋರಾಟಗಾರರಿಂದ ಮಾತ್ರ ಸಾಧ್ಯ. ಯಾವುದೇ ರಾಜಕೀಯ ಪಕ್ಷಗಳು ಇದಕ್ಕೆ ಉಳಿಸ್ಲಿಕ್ಕೆ ಯಾರೂ ಸಹ ಮುಂದೆ ಬರಲ್ಲ. ಹೋರಾಟಗಾರರಾದ್ರೆ ಹೋರಾಟಗಾರನ ಇವತ್ತೆಲ್ಲರೂ ಕಡೆಗಣಿಸ್ತಾ ಇದ್ದೀರಾ. ಯಾರ್ಯಾರಿಗೋ ಮೂಲೆಲೆಲ್ಲ ಕುಂತಿರೋರಿಗೆ ಪ್ರಶಸ್ತಿ ಮತ್ತೊಂದು ಕೊಟ್ಕೊಂಡು ಕಾಲ ಕಳೀತಾ ಇದ್ದೀರಾ ನಿಮ್ ರಾಜಕೀಯಕ್ಕೋಸ್ಕರ. ಇವತ್ತು ಏನಾದ್ರು ನಿಜವಾದಂತ ಕನ್ನಡ ಕರ್ನಾಟಕದಲ್ಲಿ ಉಳಿತಾ ಇದೆ ಅಂದ್ರೆ ಅದು ಹೋರಾಟಗಾರರಿಂದ ಮಾತ್ರ. ಈ ಕೂಡಲೇ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ನೀವು ಈ ಕೂಡಲೇ ಎಲ್ಲಾ ಖಾಸಗಿ ಶಾಲೆಗಳಿಗೆ ದಯಮಾಡಿ ಕನ್ನಡವನ್ನ 60% ಬಳಸಲೇಬೇಕು ಇಂಗ್ಲಿಷ್ ಜೊತೆ ಅಂತ ನೀವೆಲ್ಲರೂ ಸಹ ರಾಜ್ಯ ಸರ್ಕಾರದಿಂದ ಎಚ್ಚರಿಕೆಯನ್ನ ಕೊಡಬೇಕು. ಮತ್ತೆ ಅದೇ ರೀತಿ ಏನು ಕೇರಳದಲ್ಲಿ ತಂದ್ರಲ್ಲ ಮಲಯಾಳಿ ಭಾಷೆಗೆ, ಅದೇ ರೀತಿ ಕನ್ನಡಕ್ಕೂ ಸಹ ಪ್ರಾಧಾನ್ಯತೆ ತಗೊಬನ್ನಿ. ಸುಮ್ಮನೆ ಮಾತಲ್ಲಿ ಮಾತ್ರ ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ ಕನ್ನಡದ ಮೇಲೆ ಅಭಿಮಾನ ಇದೆ, DK ಶಿವಕುಮಾರ್ ಅವ್ರಿಗೂ ಅದೇ ಇದೆ, ಆದ್ರೆ ಅದನ್ನ ಯಾರು ಬೆಳೆಸ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಈ ಕೂಡಲೇ ನೀವೆಲ್ಲ ರಾಜಕೀಯ ಪಕ್ಷಗಳು, ಕುಮಾರಸ್ವಾಮಿಯವರಾಗಿರ್ಬೋದು, ಯಾರೇ ಆಗಿರ್ಬೋದು, BJP ಸರ್ಕಾರದವರಾಗಿರ್ಬೋದು, ಎಲ್ಲರೂ ಸಹ ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಎರಡನ್ನೂ ಸಹ ಮಾತಾಡಿ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿಸಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಾಕಬೇಕಾಗುತ್ತದೆ. ನಿಮ್ಮ ವಿರುದ್ಧನೂ ಹಾಕಬೇಕಾಗ್ತದೆ, ಖಾಸಗಿ ಶಾಲೆಗಳ ವಿರುದ್ಧವನ್ನು ಹಾಕಬೇಕಾಗ್ತದೆ. ಮತ್ತೆ ಖಾಸಗಿ ಶಾಲೆಗಳಿಗೆ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ತಮ್ಮ ಶಾಲೆಗಳಲ್ಲಿ ಮಕ್ಕಳು ಕನ್ನಡ ಮಾತಾಡಿದ್ರೆ ಏನಾದ್ರು ನೀವು ದಂಡ ವಿಧಿಸಿತ್ತು ನಮ್ಗೆ ಇವತ್ತು ಗೊತ್ತಾದ್ರೆ ಮುಂದಿನ ದಿನಗಳಲ್ಲಿ ನೇರವಾಗಿ ನಿಮ್ಮ ಶಾಲೆಗೆ ಬಂದು ನಾವು ಮುಚ್ಚುವಂತ ಕೆಲಸ ಮಾಡ್ತಾ ಇದೀವಿ. ಮತ್ತೆ ಏನು ಶಾಲಾ ವಾರ್ಷಿಕೋತ್ಸವಗಳನ್ನ ಆಚರಣೆ ಮಾಡ್ತೀರಾ, 60% ಕನ್ನಡ ಹಾಡುಗಳಿಗೇನೆ ಮಕ್ಕಳು ಕಲಿಸ್ಬೇಕು. ನೀವು ಇವತ್ತು ಕನ್ನಡ ಕಲಿಸ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಬರೀ ಇಂಗ್ಲಿಷ್ನ ಹೇಳ್ಕೊಟ್ರೆ ಅವರು ಮುಂದಿನ ಕನ್ನಡವನ್ನ ಯಾವ ರೀತಿ ಬೆಳೆಸ್ತಾರೆ? ನಾವು ಮಕ್ಕಳಿಗೆ ಕನ್ನಡವನ್ನು ಹೇಳ್ಕೊಟ್ಟಿರ್ತಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಕನ್ನಡವನ್ನು ಕಲಿಸೋಂತ ಕೆಲಸ ಆಗೋದು. ಇಲ್ಲಾಂದ್ರೆ ಯಾವ ತರ ಕಲಿತಾರೆ ಅವರೆಲ್ಲರೂ? ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಕೃತಿ ಉಳಿಬೇಕು ಅಂದ್ರೆ ಖಾಸಗಿ ಶಾಲೆಗಳಾಗಬೇಕು. ಮತ್ತೆ ಇವತ್ತು ಸರ್ಕಾರಿ ಶಾಲೆಗಳು ಎಷ್ಟು ಮುಚ್ಚಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಯಾಕೆ ಮುಚ್ತಾ ಇದೆ ಅಂತ ಅಂದ್ರೆ ನಮ್ಮ ಸರ್ಕಾರಗಳು ಆತರ ನಡೆಸ್ತಾ ಇದೆ. ಅದರಿಂದಾಗಿ ಎಷ್ಟೋ ಶಾಲೆಗಳು ಬಿದ್ದೋಗಿದೆ, ಮುರಿದೋಗಿದೆ. ಅದರಿಂದಾಗಿ ಎಲ್ಲಾ ಖಾಸಗಿ ಶಾಲೆಗಳ ಜೊತೆ ವಾಲ್ತಾ ಇದ್ದಾರೆ ಪೋಷಕರು. ಇವತ್ತೊಂದು ದಿನ ದಯಮಾಡಿ ಯಾರೂ ಸಹ ಕನ್ನಡವನ್ನ ಕಡೆಗಣಿಸಬಾರದು. ಯಾವುದೇ ಖಾಸಗಿ ಶಾಲೆಗಳಾಗಿರ್ಬೋದು, ಇದ್ರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಾಡಿದ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಹೋರಾಟ ಹಾಕಬೇಕಾಗಬೇಕು ಅಂತ ಹೇಳ್ತಾ ನಾವು ಅವರಿಗೆ 1 ತಿಂಗಳ ಕಾಲ ಗಡುವನ್ನು ಕೊಡ್ತಾ ಇದ್ದೀವಿ. 1 ತಿಂಗಳ ಕಾಲಗಳಲ್ಲಿ ಯಾವುದೇ ಖಾಸಗಿ ಶಾಲೆಗಳು ಎಚ್ಚೆತ್ಕೊಂಡಿಲ್ಲ. ಮತ್ತೆ ಇವತ್ತು ಇಲ್ಲಿನ ಏನು DDPI ಇದ್ದಾರೆ ವ್ಯವಸ್ಥಾಪಕರಿದೆ, ಅವ್ರ ಮುಖಾಂತರನು ನೇರವಾಗಿ ಎಲ್ಲಾ ಖಾಸಗಿ ಶಾಲೆಗಳಿಗೂ ಒಂದು ವಾರ್ನಿಂಗ್ ಕೊಡಿಸೋ ಮುಖಾಂತರ ನಾವು ಇವತ್ತು ಈ ಒಂದು ಹೋರಾಟವನ್ನು ಹಾಕೊಂಡಿದ್ದೀವಿ. ಏನಾದ್ರು ಮುಂದಿನ ದಿನಗಳಲ್ಲಿ ಇನ್ನು 1 ತಿಂಗಳ ಕಾಲ ಗಡುವಲ್ಲಿ ಖಾಸಗಿ ಶಾಲೆಗಳು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ನಮ್ದು ತೀವ್ರ ಸ್ವರೂಪಕ್ಕೆ ಈ ಹೋರಾಟ ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ. ಬಂಧುಗಳೇ,
ಏನು ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅಣ್ಣವ್ರ ಬಣ ಹಾಗೂ MNR ರಾಜಣ್ಣ ಅವರ ರಾಮನಗರ ಜಿಲ್ಲಾ ಘಟಕದಿಂದ ಏನು ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ, ಮತ್ತು ಈ ಹೋರಾಟದ ಮುಖಾಂತರ ಮೆಮೊರೇಟಮ್ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ, ಏನು ಈಗ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಬಳಕೆ ಕಡ್ಡಾಯ ಅಂತ ಇದೆ. ಕನ್ನಡ ಭಾಷಾ ಕಲಿಕಾ ನಿಯಮ ಕಾಯ್ದೆ ಅಡಿ ಪ್ರಕಾರ 2015 ಕಾಯ್ದೆ ಅಡಿ ಪ್ರಕಾರದಲ್ಲಿ ಕನ್ನಡ ಬಳಕೆ ಕಡ್ಡಾಯ. ಆದರೆ ಈ ಖಾಸಗಿ ಶಾಲೆಗಳು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಬಳಕೆನ ಎಲ್ಲೋ ತುಳಿತಾ ಬರ್ತಾ ಇದ್ದಾರೆ. ಇಂಗ್ಲಿಷ್ನ ಬೆಳೆಸುವಂತ, ಹಿಂದಿನ ಬೆಳೆಸುವಂತ ಪ್ರವೃತ್ತಿ ಎತ್ತು ಹಿಡಿತಾ ಇದ್ದಾರೆ. ಇದೇ ಮೊನ್ನೆ ಕೇರಳದಲ್ಲಿ ಕನ್ನಡ ಬಾವುಟ ಹಾರಿಸ್ಬೇಕಾದ್ರೆ ಈ ಥರದ್ದು ನಮ್ಮನ್ನ ಎಲ್ಲರಿಗೂ ಅವಮಾನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಈಗ ರೈಲ್ವೆ ಎಕ್ಸಾಮ್ ಬಿಟ್ಟಿದ್ರು. ಮೊನ್ನೆ ನಮ್ಮ ಸ್ನೇಹಿತರು ಬಣದಿಂದ ಒಂದು ಹೋರಾಟ ಮಾಡಿದ್ದಾರೆ. ರೈಲ್ವೆ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಬಳಕೆ ಮಾಡ್ತಾ ಇರೋದನ್ನೆಲ್ಲ ಖಂಡಿಸಿ ಅವರು ಒಂದು ಬೃಹತ್ವಾಗಿ ಒಂದು ಹೋರಾಟ ಮಾಡಿದ್ದಾರೆ, ಕನ್ನಡ ಬಳಕೆ ಕಡ್ಡಾಯ ಅಂತ. ಆದರೆ ನಾವು ಮಾತೃಭಾಷೆನೇ ಬೆಳೆಸುವಂಥದ್ದು ನಮ್ಮ ಸಂಸ್ಕೃತಿ ಆಗಿದೆ. ಈ ಸಂಸ್ಕೃತಿನ ಅಳಿಸುವಂತ ಒಂದು ಶಾಲೆಗಳು ಇನ್ನೂ ಪ್ರವೃತ್ತಿಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿವೆ. ಇವನ್ನೆಲ್ಲ ಬಳಕೆ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದ್ರು ಕನ್ನಡ ಬಳಕೆನ. ಆದ್ರೆ ಈ ಅವಿವೇಕಿಗಳು ಖಾಸಗಿ ಶಾಲೆಗಳು ಎಂಜಲ್ ಕಾಸಿಗೋಸ್ಕರ, ಬೇರೆಯವ್ರ ಹೇಳಿಕೆ ಒಂದು ಇದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ನ ಬಳಕೆ ಮಾಡ್ತಿದ್ರೆ. ಪ್ರತಿಯೊಂದು ಶಾಲೆಗಳಲ್ಲಿ ಇಂಗ್ಲಿಷ್ನ ಬಳಕೆ ಮಾಡ್ಕೊಂಡು ಬರ್ತಾ ಇತ್ತು ಅಂದ್ರೆ ನಮ್ಮ ಮಾತೃಭಾಷೆ ಕನ್ನಡನ ಬೆಳೆಸೋದು ಯಾವಾಗ? ಈ ಹಿಂದೆ ಎಕ್ಸಾಮ್ ರಿಸಲ್ಟ್ ಬಂದಿದ್ದಾಗ ಎಷ್ಟೋ ಜನ ಕನ್ನಡ ವಿದ್ಯಾರ್ಥಿಗಳು ಫೇಲ್ ಆಗಿರುವಂಥದ್ದು ಘಟನೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಬೆಳಕಿಗೆ ಬಂದಿದೆ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಅಂತ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದ ಮುಖಾಂತರ ಏನು ಹೇಳೋದು ಅಂತ ಹೇಳಿದ್ರೆ, ಇಂಥ ಖಾಸಗಿ ಶಾಲೆಗಳ ವಿರುದ್ಧ ಆರ್ಟಿಕಲ್ 2015 ಕಾಯ್ದೆ ಅಡಿ ಪ್ರಕಾರದ ಇಂಥ ಶಾಲೆಗಳ ಖಾಸಗಿ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಏನೇನು ನೀವು ಲೈಸೆನ್ಸ್ ಪಡೆದ ಅದನ್ನ ರದ್ದತಿ ಮಾಡಬೇಕು. ಇನ್ನು ಮುಂದೆ ಈ ಕನ್ನಡ ಬಳಕೆ ಮಾಡದಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಒಂದು ಹೋರಾಟನ ರೂಪು ಮಾಡಿ ಬೃಹತ್ವಾಗಿ ರಾಮನಗರ ಜಿಲ್ಲಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ ಬಂಧುಗಳೇ. ನ್ಯೂಸ್ 42 ಕನ್ನಡ.